ದಸರಾದ ಈ ಒಂದು ಹಬ್ಬಕ್ಕೆ ಕರ್ನಾಟಕದ ಬೇರೆ ಬೇರೆ ಭಾಗದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಹೌದು, ಆದ್ರೆ ಈಗ ಬರ್ತಾ ಇರುವಂತ ಅತಿಥಿಗಳು ವಿದೇಶದಿಂದ ಬಂದಿದ್ದಾರೆ. ರಷ್ಯಾ ದೇಶದ ಸುಂದರಿ ಕರುನಾಡಿಗೆ ಬಂದಿರುವಂತಹ ಕಿನ್ನರಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ತಾನ್ಯಾ ಆನ್ ಸ್ಟೇಜ್. ಸ್ವಲ್ಪ ಬಿಹೇವ್ ಮಾಡಿ, ಕಂಟ್ರೋಲ್ ಮಾಡಿ. ನನ್ಗೇನಿಲ್ಲ, ತಾನೇನ್ ನೋಡ್ರಿ ಎಲ್ಲ ನಡಕ್ತವೆ. ಇವರು ಕಮಿಂಗ್ ಫ್ರಮ್ ರಷ್ಯಾ. ಎಸ್, ರಷ್ಯಾ ಬಸ್ಸಲ್ಲಿ ಒಂದ್ ನಿಮಿಷ, ಅವರು ರಷ್ಯಾದವರು. ರಷ್ಯಾ. ಹಾ, ನಾವು ಏಷ್ಯಾದವರು, ಅವರು ರಷ್ಯಾದವರು. ಹೌದು. ಹಾ, ಐ ಆಮ್ ಕಮಿಂಗ್ ಫ್ರಮ್ ಕೆನಡಾ. ನೀನು ಕಮಿಂಗ್ ಫ್ರಮ್ ಕನಾಂಡ ಅಲ್ಲ, ನೀವು ಉಗಾಂಡ. ಹಾಯ್, ಐ ಆಮ್ ಬ್ಯೂಟಿಫುಲ್ ಗಾಯ್, ಬ್ಯೂಟಿಫುಲ್ ಪರ್ಸನ್ ಅಂಡ್ ವಿನೋದ್ ಗೊಬ್ಬರಗಾಲ. ಎಸ್ ಗುಬ್ರಗಲ. ಮೈ ನೇಮ್ ಇಸ್ ಅಪ್ಪಣ್ಣ. ನೀವೇ ಅಪ್ಪಣ್ಣ ಅಂತ ಹೇಳ್ಬಿಟ್ರಿ. ಅಪ್ಪು ಅಂತ ಹೇಳ್ಬೇಕಿತ್ತಲ್ಲ. by telling it ಅಣ್ಣ ಅಂತ. how is my name? Front side is the father, back side is Anna, center cut ಮಾಡಿ is Appu, short and form. ವಿನೋದ್ ಗೊಬ್ಬರಗಾಲ. ಒಂದ್ ನಿಮಿಷ, ಏನ್ ಮಾತಾಡ್ತಿದ್ದೀರಾ ವೇದಿಕೆ ಮೇಲೆ? ಪಾಪ ಅವ್ರು ಇವಾಗ ತಾನೇ ಬಂದಿದ್ದಾರೆ. ಅವ್ರಿಗೆ ಸ್ಪೀಕಿಂಗ್ ನನಗೆ ನಿಜವಾಗ್ಲೂ ಇಂಗ್ಲಿಷ್ ಬರೋದಿಲ್ಲ. Okay. ನನಗೆ I can manage you. I manage you. You can manage me. Yeah, you manage me. Yes, You ma'am. tell. You can manage me ಅಂತ. Kannada and I'm speaking Tanya. I will speak in translate. Okay? ನಂಗೆ ಕನ್ನಡ ಬರುತ್ತೆ. ಇದು ಬೇಕಿದ್ದ ಮಗನೇ, ವಾಪಸ್ಸು ಒಂದು ಶಿವನೇ. ನಿಮಗೆ ಕನ್ನಡ ಬರುತ್ತೆ. ಹುಟ್ಟಿದರೆ ಕನ್ನಡ ನಾಡಲು ಬೆಟ್ಟಿದರೆ ಕನ್ನಡ ಬದುಕಿದು ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ. ಎಲ್ಲರಿಗೂ ನಮಸ್ಕಾರ. ಅಮ್ಮ, ನಿನಗೆ ಉತ್ತರ ಕರ್ನಾಟಕ ಗೊತ್ತಾ? ನಾವು ಉತ್ತರ ಕನ್ನಡದವರು, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕು. ಕಟಕ್ ರೊಟ್ಟಿ, ಚಟ್ನಿ, ಶೇಂಗಾ ಚಿಂಡಿ ಇವೆಲ್ಲ ಗೊತ್ತಾ? ಗೊತ್ತು. ಎಲ್ಲ ಗೊತ್ತು. ರೊಟ್ಟಿ ರೊಟ್ಟಿ ಹೌ ಎಂದು ಹೆಂಗ್ ಮೇಡ್ ಮಾಡ್ತಾರೆ? ರುಚಿ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ. ಅವೆಲ್ಲ ಮಾಮೂಲಿ. ನಾನು ಮುದ್ದೆ ಮುದ್ದೆ ತಿಂತೀನಿ, ಮನೇಲಿ ಮುದ್ದೆ ಮಾಡ್ತಾ ಇದ್ದೀನಿ. ಚಪಾತಿ ಮುದ್ದೆ ಏನ್ ಮಾಡ್ಬೇಕು? ಬ್ಯೂಟಿಫುಲ್ ಮಮ್ಮಿ ರಷ್ಯಾದ ಕನ್ನಡದ ಸೊಸೆ ಸಿಕ್ಕಿದ್ಲು, ಖುಷಿಯಾಗಿರೋ. ಮುದ್ದೆ ಮಾಡ್ತಾಳೆ. ಓ, ಸೊಸೆ ಅಲ್ಲ, ಅವರು ಕನ್ನಡದ ಸೊಸೆ. ಅದೇ. ಅಲ್ಲ, ಅಪಾರ್ಥ ಮಾಡ್ಕೋಬೇಡಿ. ಫಸ್ಟ್ ಅವ್ರ ಕತೆ ಕೇಳಿ. ಅಂತ ಸೋಲ್ಡ್ ಔಟಾ? ಕೇಳಿ ಕತೆನಾ. ಟೆಲ್ ಮಿ ಯುವರ್ ಸ್ಟೋರಿ. ಕನ್ನಡದಲ್ಲಿ ಬರ್ತದೆ. ಹೇಳಿ ನಿಮ್ಮ ಆತ್ಮಕತೆ. ನಾನು ರಾಷ್ಟ್ರದಲ್ಲಿ ಹಾ. ಸ್ಕೂಲ್ ಮುಗಿದ್ದ ಮೇಲೆ ಮೆಡಿಕಲ್ ಯೂನಿವರ್ಸಿಟಿ ಜಾಯಿನ್ ಮಾಡಿದೆ. ಅಲ್ಲಿ ನಾನು ಫ್ಯೂಚರ್ ಹಸ್ಬೆಂಡ್ ಮೀಟ್ ಮಾಡಿದೆ. ಫ್ಯೂಚರ್ ಹಸ್ಬೆಂಡ್ ಅಲ್ಲಿ ಮೀಟ್ ಮಾಡಿದ್ರಿ? ಕನ್ನಡದವರು. ಅವರು ಬೆಂಗಳೂರಿನದವರು. ಬೆಂಗಳೂರಿನವರು. ಇಂಡಿಯನ್, ಬೆಂಗಳೂರಿನದವರು. ಆಮೇಲೆ ಎಜುಕೇಶನ್ ಮುಗಿದ್ದ ಮೇಲೆ ನಾನು ಇಂಡಿಯಾಗೆ ಬಂದೆ. ಆಮೇಲೆ ಬೆಂಗಳೂರಲ್ಲಿ ಮದ್ವೆ ಆಯ್ತು. ಅವ್ರ ಹೆಸರು ನನಗೆ ಗೊತ್ತು ಮೇಡಮ್. ಇವಾಗ ಬೆಂಗಳೂರಲ್ಲಿ ನಾನು 16 ವರ್ಷ ಇದ್ದೀನಿ. ಮಗ ಇದೆ 14 ವರ್ಷ. ಅವರು ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತಲ್ಲ? ಹೌದು ಮೇಡಮ್. ಅಲ್ಲಿ ಹೋಗಿ ನಮ್ಮ ಹುಡುಗಿರು ಕಾಯ್ತಾ ಇದ್ದಾರೆ. ಬಿಟ್ಟೋಗ್ತಾವ್ ನಿನ್ನ. ತಾನ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು. ಸ್ವಲ್ಪ ಬರುತ್ತೆ. ಅಲ್ಲ, ಸ್ವಲ್ಪ ಅಲ್ಲ, ಇದು ಜಾಸ್ತಿ ಅಲ್ವಾ? ಕನ್ನಡ ಬರೋರೆ ಕನ್ನಡ ಬರ್ದೇ ಇರೋರ್ ತರ ನಾಟಕ ಮಾಡ್ಬೇಕಾದ್ರೆ ಎಲ್ಲಿಂದನೋ ಬಂದವ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ ಅಂತಂದ್ರೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಧನ್ಯವಾದಗಳು. ನನ್ಗೆ ಯಾಕೆ ಕನ್ನಡ ಬರುತ್ತೆ? ನಂದು ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಕನ್ನಡಿಗರು. ಆಮೇಲೆ ನನ್ ಸುತ್ತ ಬರೀ ಕನ್ನಡಿಗಾಸ್. ಎಲ್ಲರೂ ಕನ್ನಡ ಮಾತಾಡ್ತಾರೆ, ಕನ್ನಡ ಹಾಡು ಹೇಳ್ತಾರೆ. ಅದಕ್ಕೆ ನಾನು ನಿಧಾನ ಮಾತಾಡಿ ಬರುತ್ತೆ. ಈ ನಮ್ಮ ಕರ್ನಾಟಕದಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ವಿಷಯ ಯಾವುದು? ಕರ್ನಾಟಕದಲ್ಲಿ ತುಂಬಾ ಇಷ್ಟ ಆಯ್ತು ಕನ್ನಡಿಗಾಸ್. ಯಾಕಂದ್ರೆ ನನ್ಗೆ ಕನ್ನಡ ಜಾಸ್ತಿ ಬರಲ್ಲ. ನನ್ಗೆ ಮಿಸ್ಟೇಕ್ಸ್ ಇರುತ್ತೆ, ನನ್ಗೆ ಆಕ್ಸೆಂಟ್ ಇರುತ್ತೆ, ನನ್ಗೆ ಗೊತ್ತು. ಆದ್ರೆ ಕನ್ನಡಿಗರು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದಕ್ಕೆ ನನ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಧನ್ಯವಾದಗಳು. ಇವ್ರಿಗೆ ಈಗ ನಾನು ಕೇಳೋಣ. ಅವ್ರು ಅವಾಗಲೇ ರೊಟ್ಟಿ ಗೊತ್ತಾ ಅಂದ್ರೆ ಗೊತ್ತು ಅಂದ್ರು, ಮುದ್ದೆ ಗೊತ್ತಾ ಅಂದ್ರೆ ಗೊತ್ತು ಅಂದ್ರು. ಈಗ ನಿಮಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಇಷ್ಟವಾಗಿರುವಂತ ಅಡಿಗೆ ಫುಡ್ ಯಾವುದು? ಮಸಾಲ ದೋಸೆ.
ಮಸಾಲ ದೋಸೆ ಮನೇಲಿ ಮಾಡ್ತೀರಾ? ಮಾಡ್ತೀನಿ, ಇವತ್ತು ಮಾಡಿದೆ ದೋಸೆ ಪಲ್ಯ ಚಟ್ನಿ. ದೋಸೆ ಪಲ್ಯ ಚಟ್ನಿ, ಅಯ್ಯಯ್ಯೋ ಸೂಪರ್. ಮುದ್ದಾಗಿದೆ ನೀವು ಮಾತಾಡ್ತಿರೋದು ನಿಜವಾಗ್ಲು. ಗಂಧ ಇಂಜನ್ ಏನ್ ಮಾರಬೇಕು ಎಲ್ಲ ಮಾರಬೇಕು. ಹೌದು. ಚಪಾತಿ, ರೋಚಿ, ಅನ್ನ, ಸಾರು, ಹೌದು. ಎಲ್ಲ ಸಾಂಬಾರು, ತರಕಾರಿ, ಪ್ಲೋವ್ ಯಾವ್ದು ಬೇಕಾ ಎಲ್ಲ ಅಲ್ಲ, ಮಾಡ್ತೀನಿ. ಒಂದ್ ನಿಮಿಷ, ಇಷ್ಟೆಲ್ಲ ನೀವೇ ಮಾಡ್ತೀರಾ? ನಾನು ಮಾಡ್ತೀನಿ ಮನೇಲಿ. ಓ ವಾ. ಈಗ ಕನ್ನಡದಲ್ಲಿ ನೀವು ಜಾಸ್ತಿ ಬಳಸುವಂತ ಪದ, ಫ್ರೀಕ್ವೆಂಟ್ ಆಗಿ ಬಳಸುವಂತ ಒಂದು ಲೈನ್ ಅಥವಾ ಒಂದು ವರ್ಡ್ ಯಾವ್ದಿರ್ಬೋದು? ನೀನ್ ಅಜ್ಜಿ ಯಾವಾಗಾರು ಟ್ರಾಫಿಕ್ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ, ತುಂಬಾ ಟ್ರಾಫಿಕ್ ಇದೆ, ನನ್ಗೆ ತುಂಬಾ ಬೇಜಾರಾಗಿದೆ, ತುಂಬಾ ಟೆನ್ಷನ್ ಇದೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಇಲ್ಲಿ ಗಾಜಿ, ಇಲ್ಲಿ ಆಟೋ, ನಾನು ನಿನ್ನಜ್ಜಿ. ಅದು ಇಷ್ಟು ಮುದ್ದಾಗಿ ಬೈದ್ರೆ ಕೇಳಿಸ್ಕೊಡೋರು ಆರಾಮಾಗಿ ಎಂಜಾಯ್ ಮಾಡ್ತಾರೆ. ನಿಮ್ ಮಗನ್ಗೆ ಕನ್ನಡ ಬರುತ್ತಾ? ಮಗುಗೆ ಕನ್ನಡ ಬರುತ್ತೆ, ಸ್ಕೂಲಲ್ಲಿ ಕನ್ನಡ ಇದೆ, ಕನ್ನಡ ಭಾಷೆ. ಈಗ ಮಗ ಗಲಾಟೆ ಮಾಡಿದ್ರೆ ಕನ್ನಡ ಭಾಷೆಲಿ ಏನಂತ ಬೈತೀರಾ ಅವನ್ಗೆ? ಮಗನೇ. ನಿಮ್ಮ ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆಸಕ್ತಿ ಹೇಗೆ ಬಂತು ಕನ್ನಡ ಹಾಡುಗಳು? ಕೋವಿಡ್ ಟೈಮಲ್ಲಿ ಎಲ್ಲಾರು ಮನೇಲಿ ಬೋರ್ ಆಗ್ತಾ ಇದ್ರು. ಕರೆಕ್ಟ್. ಆವಾಗ ನನ್ನ ಹಸ್ಬೆಂಡ್ ಕರಾವೋಕೆ ಸಿಸ್ಟಮ್ ತಂದ್ರು. ಆವಾಗ ಎಲ್ಲಾರು ಹಾಡು ಹೇಳಿದ್ರು. ಅವಾಗ ನಾನು ಫಸ್ಟ್ ಟೈಮ್ ಕನ್ನಡ ಹಾಡು ಟ್ರೈ ಮಾಡಿದ್ದೆ. ಆಮೇಲೆ 2023 ದಸರಾ ಸೆಲೆಬ್ರೇಷನ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದೆ. ದೊಡ್ಡ ಸ್ಟೇಜ್ ಹಾಕ್ತಾರೆ, ಯಾರು ಬೇಕು ಪಾರ್ಟಿಸಿಪೇಟ್ ಮಾಡಬಹುದು, ಸಿಂಗಿಂಗ್, ಡಾನ್ಸಿಂಗ್. ಆವಾಗ ನಾನು ಫಸ್ಟ್ ಟೈಮ್ ಅಲ್ಲಿ ಕನ್ನಡ ಟ್ರೈ ಮಾಡಿದೆ, ಕನ್ನಡ ಹಾಡು ಹಾಡಿದೆ. ನಂದು ಫಸ್ಟ್ ಸಾಂಗ್ ಅನಿಸುತ್ತಿದೆ, ಆಮೇಲೆ ಮಿಂಚಾಗೆ ಸೋನು ನಿಗಮ್. ಎಲ್ಲ ಪಬ್ಲಿಕ್ ತುಂಬಾ ಖುಷಿ ಪಟ್ರು, ಎಲ್ಲಾರು ಶೋಕ್ ಆಗಿತ್ತು, ಎಲ್ಲಾರು ಒನ್ಸ್ ಮೋರ್ ಕಿಚ್ತಾ ಇದ್ರು. ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ನಾನು ಕಂಟಿನ್ಯೂ ಮಾಡಬೇಕು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಂದಿನ ಅತಿಥಿಯನ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಟಿವಿಯಿಂದ ಮನೆಗೆ ಕಾಲಿಟ್ಟವರು, ಮನಸ್ಸುಗಳಲ್ಲಿ ಶಾಶ್ವತವಾಗಿ ಉಳ್ಕೊಂಡಿರುವಂತವ್ರು, ಹುಡುಗಿಯರ ಪಾಲಿನ ಚಾಕ್ಲೇಟ್ ಹೀರೋ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ದ ವೆರಿ ಹ್ಯಾಂಡ್ಸಮ್ ಚಂದನ್ ಆನ್ ಸ್ಟೇಜ್. ಚಂದನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಹೊಸ ಗೆಟಪ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು. ಅಂಡ್ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಕ್ಚುಲಿ ಲಾಸ್ಟ್ ಟೈಮ್ ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ. ಹೌದು, ಲುಕಿಂಗ್ ವೆರಿ ಫಿಟ್ ಅಂಡ್ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಉದಯಕ್ಕೆ ಮೊದಲನೇ ಸಲ ಕಾಲಿಡ್ತಾ ಇದ್ದೀರಾ ನೀವು. ನಿಮ್ಮ ನಿರ್ದೇಶಕನಾಗಿ ನಿಮ್ಮ ವೃತ್ತಿ ಜೀವನ ಕೂಡ ಉದಯವಾಗಲಿ ಅಂತ ನಾವು ಹಾರೈಸ್ತೀವಿ ಚಂದನ್ ಅವರೇ. ಧನ್ಯವಾದಗಳು. ನಾವೆಲ್ಲ ಅಭಿಮಾನಿಗಳ ಹೃದಯಕ್ಕೆ ಮತ್ತು ಉದಯಕ್ಕೆ ಸ್ವಾಗತ, ಸುಸ್ವಾಗತ. ನೋಡಿ, ನೀವು ಚಾಕ್ಲೇಟ್ ಹೀರೋ ಬಂದಿದ್ದೀರಾ ಅಂದ ತಕ್ಷಣ ನಮ್ಮ ಹುಡುಗಿಯರ ಮುಖದಲ್ಲಿ ಹಾಗೆ ಸ್ಮೈಲ್ ಬಂದು ಬಿಟ್ಟಿದೆ. ಏನ್ ನಡೀತಾ ಇದೆ ಜೀವನದಲ್ಲಿ? ಸಿನಿಮಾ ನಡೀತಾ ಇದೆ, ಫ್ಲರ್ಟ್. ಪ್ರೊಡ್ಯೂಸರ್ ಕೆಲಸ ಮುಗ್ದಿದೆ, ಆಕ್ಟರ್ ಕೆಲಸ ಮುಗ್ದಿದೆ, ಡೈರೆಕ್ಟರ್ ಕೆಲಸ ಮಾತ್ರ ಉಳಿದಿರೋದು. ಸೊ ಸಿನಿಮಾ ರಿಲೀಸ್ ಆಗೋದಕ್ಕೆ ವೇಟ್ ಮಾಡ್ತಾ ಇದೀವಿ ಎಲ್ಲರೂ. ಈ ನೀವು ಫ್ಲರ್ಟ್ ಮಾಡೋದನ್ನ ಶುರು ಮಾಡಿದ್ಯಾ ಯಾವಾಗ ಚಂದನ್ ಅವರೇ? ಇಲ್ಲ, ಟೈಟ್ಲ್ ಅಷ್ಟೇ ಅದು. ನೀವು ಸೀರಿಯಲ್ಸ್ ಅಲ್ಲಿ ನನ್ನನ್ನು ತುಂಬಾ ಒಳ್ಳೆ ನಿಮಿಷ ನಾ ಸಿನಿಮಾ ಬಗ್ಗೆ ಕೇಳಲಿಲ್ಲ. ನೀವು ಫ್ಲರ್ಟ್ ಮಾಡೋದನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳಿದ್ದು. ಇಲ್ಲ, ಟ್ರೈ ಮಾಡಿದೀವಿ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿ, ಬಟ್ ವರ್ಕೌಟ್ ಆಗಿಲ್ಲ. ಬಾ ಹಂಗೆ ಸ್ಲಿಪ್ ಆಗ್ಬಿಟ್ರು. ಕಾಲೇಜ್ ಡೇಸು, ಫ್ಲರ್ಟ್, ಒಂದು ಕಲರ್ಫುಲ್ ಲೈಫ್ ಅಂತ ಇರುತ್ತಲ್ವಾ, ಅದೆಲ್ಲ ಮಿಸ್ ಆಗ್ತಿದೆ ಅಂತ ಏನಾದ್ರು ಫೀಲಿಂಗ್ ಇದೆಯಾ? 100%. ನಾನೇನಾದ್ರು ಈ ಜನರೇಷನ್ ನೋಡಿ ಮತ್ತೆ ನಾನು ಕಾಲೇಜ್ ಡೇಸ್ಗೆ ಹೋದ್ರೆ ಡೆಫಿನೆಟ್ಲಿ ನಮ್ಮ ಸಿನಿಮಾಲಿರೋ ಕ್ಯಾರೆಕ್ಟರ್ ನಾನು ಆಗಿರ್ತೀನಿ ಅನ್ಸುತ್ತೆ. ಹೌದಾ? ಹೌದೌದು. ನಾವೆಲ್ಲ ತುಂಬಾ ಸಪ್ಪೆ ಆಗಿತ್ತು ನಮ್ಮ ಲೈಫ್ ಆಕ್ಚುಲಿ. ನಿಮ್ಗೂ ಗೊತ್ತಿರುತ್ತೆ ಅವಾಗ. ಈಗ ಹಂಗಿಲ್ಲ. ಸೊ ಈಗಿನ ಜನರೇಷನ್ ನೋಡಿ ಮತ್ತೆ ಫ್ಲರ್ಟ್ ಮಾಡಬೇಕು ಅಂತ ಮನ್ಸಾಗಿದೆ. ಹೌದು, ಆಕ್ಚುಲಿ ಒಂದು 20 ವರ್ಷ ಮುಂಚೆ ಹೋಗ್ಬೇಕು ಅಂತ ಅನ್ಸುತ್ತೆ. ತುಂಬಾ ಏಜ್ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಫ್ಲರ್ಟ್ ಈ ಟೈಟಲ್ ಯಾಕೆ ಬಂತು? ನಾನು ಆಕ್ಚುಲಿ ಕತೆ ಬರೆದಾಗ ಬ್ಯಾಚುಲರ್ ಆಗಿದ್ದೆ. ಸೊ ಅವಾಗ ಹುಟ್ಟಿದ್ದು ಟೈಟಲ್ ಇದು. ಎಷ್ಟು ವರ್ಷ ಆಯ್ತು? 4-5 ಬಿಫೋರ್ ಲಾಕ್ಡೌನ್. ಅವಾಗ ಸಿನಿಮಾ ಮಾಡ್ಬೇಕು ಅಂತ ಬರ್ತಿದ್ದು. ಬಟ್ ಸಿನಿಮಾ ಶುರು ಮಾಡಿದಾಗ ಮದುವೆ ಆಗ್ಬಿಟ್ಟಿತ್ತು. ರಿಲೀಸ್ ಆಗ್ಬೇಕಾದ್ರೆ 1 ವರ್ಷದ ಮಗು ಇದ್ದಾನೆ. ಸೊ ಫ್ಲರ್ಟ್ ಮಾಡ್ಬೇಕು ಅಂತ ತುಂಬಾ ಮಿಕ್ಸ್ಡ್ ಎಮೋಷನ್, ಬಟ್ ಗಟ್ಟಿ ಮನ್ಸು ಮಾಡಿ ಸಿನಿಮಾ ಮಾಡಿದೆ. ಫ್ಲರ್ಟ್ ಮಾಡ್ತಾ ಎಲ್ಲರ ಮನಸ್ಸನ್ನ ಗೆಲ್ಲೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಹಾಗಾಗಿ ಈ ಒಂದು ವೇದಿಕೆ ಮೇಲೆ ತಕ್ಕನ ಹಾಗೆ ಇವರ ಒಂದು ಫ್ಲರ್ಟ್ ಸಿನಿಮಾದ ಟೈಟಲ್ಗೆ ತಕ್ಕ ಹಾಗೆ ನಾವು ಒಂದು ಆಟವನ್ನ ಆಡ್ಸೋಣ ಅಂತ ಆಟ ರೆಡಿ ಮಾಡ್ಕೊಂಡಿದೀವಿ. ಸಿನಿಮಾ ಫುಲ್ ಆಟ ಆಡೋದೇ ಇದೆ.
ಇರುವಂತ ಆಟ ಏನು ಅಂತ ನಾನು ಹೇಳ್ಬಿಡ್ತೀನಿ. ಓಕೆ, ಈಗ ಈ ಕ್ಷಣದಲ್ಲಿ ನಾವು ನಿಮ್ಗೆ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ. ಇಲ್ಲಿ ನಮ್ಮ ಸೆಟ್ ಅಲ್ಲಿ ಒಂದಷ್ಟು ಜನ ಬ್ಯೂಟಿಫುಲ್ ಗರ್ಲ್ಸ್ ಇದಾರೆ ನೋಡಿ, ಎಲ್ಲ ಕೂತ್ಕೊಂಡು ಕಾಯ್ತಾ ಇದಾರೆ. ಎಲ್ಲ ನಕ್ಬಿಡಿಮ್ಮ ಒಂದ್ಸಲ. ಅವರ ಜೊತೆ ನಿಮ್ಮ ಹೀರೋಯಿನ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಿಮಿಕಾ ಅವರು ಹಾಗೂ ಅಕ್ಷಿತಾ ಅವರು. ಸೊ ಅವರು ಕೂಡ ಇರ್ತಾರೆ ವೇದಿಕೆ ಮೇಲೆ. ಓಕೆನಾ, ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಎಲ್ಲ ಹೆಣ್ಣು ಮಕ್ಕಳ ಸುಮ್ಮನೆ ಹಿಂಗೆ ಕೈ ಮುಟ್ಟಿ ಒಂದು ಟಚ್ ಮಾಡಿ ನಿಮ್ಮ ಹೀರೋಯಿನ್ ಯಾರು ಅಂತ ಕಂಡುಹಿಡಿಬೇಕು. ಓಕೆ, ಓಕೆ, ಎಲ್ಲ ಹೆಣ್ಮಕ್ಳ ಮುದ್ದಾಗಿರುವಂತ ಹೆಣ್ಮಕ್ಳ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಫ್ಲರ್ಟ್ ಸಿನಿಮಾದ ಹೀರೋಯಿನ್ಸ್ ಕೂಡ ವೇದಿಕೆ ಮೇಲೆ ಬನ್ನಿ. ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ನಾನು ಬ್ಲೈಂಡ್ ಆಗಿದ್ದೀನಿ, ಕಾನ್ಫಿಡೆನ್ಸ್ ಇಲ್ಲ. ಬ್ಲೈಂಡ್ ಆಗಿದ್ದಾರೆ, ಕಾನ್ಫಿಡೆನ್ಸ್ ಇಲ್ಲ. ಇದೊಂಥರ ಬ್ಲೈಂಡ್ ಡೇಟಿಂಗ್ ಇದೆ. ಬ್ಲೈಂಡ್ ಫ್ಲರ್ಟ್ ರಿಯಲ್ ಆಗಿ ಬ್ಲೈಂಡ್ ಫ್ಲರ್ಟ್. ಬ್ಲೈಂಡ್ ಫ್ಲರ್ಟ್ ಇದು. ಓಕೆ, ಸೊ ಈಗ ಹಾಗೆ ಇರಿ, ಒಂದು ಸೆಕೆಂಡ್ ಇರಿ. ನಾನು ಎಲ್ಲರನ್ನೂ ಶಫಲ್ ಮಾಡ್ತಾ ಇರ್ತೀನಿ. ಓಕೆ, ಎಲ್ಲ ಹೆಣ್ಮಕ್ಳು ಮಾತಾಡೋ ಹಾಗಿಲ್ಲ, ಬರೀ ಕೈ ಮಾತ್ರ ಮುಂದೆ ಚಾಚಿ. ಓಕೆನಾ? ಹಾ, ಇರಿಲಿ. ಮೋಸ್ಟ್ಲಿ ಅಲ್ಲ ಅನ್ಸುತ್ತೆ. ಹೌದಾ, ನನಗೆ ಗೊತ್ತಿಲ್ಲಪ್ಪ. ನೀವು ಕಣ್ಣು ಹಿಡ್ಬಿಟ್ಟು ನಿಮ್ಮ ಹೀರೋಯಿನ್ ಕೈ ಹಿಡ್ಕೋಬೇಕು, ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಬರ್ಬೇಕು. ಸ್ವಲ್ಪ ಕೈ ನೀವೇ ಕೊಡಿ ಹೆಣ್ಮಕ್ಳ. ಮೋಸ್ಟ್ಲಿ ಅಲ್ಲ ಅಲ್ವಾ? ಓಕೆ, ಅಲ್ಲ. ಯಾವ ಹುಡುಗರ ಇದು? ಅಲ್ಲ, ಇದು ಬೇಕು ಅಂತ. ಇಲ್ಲ ಇಲ್ಲ, ಏನು ಬೇಕು ಅಂತಿಲ್ಲ. ನಾವು ಆ ಥರ ಎಲ್ಲ ಹೆಣ್ಮಕ್ಳ ವಿಚಾರದಲ್ಲಿ ಮೋಸ ಮಾಡಲ್ಲ. ಓಕೆ, ಸಾರಿ. ಹಾ, ಬಟ್ ಏಟು ಬಿದ್ರೆ ಸರಿಗೆ ಬೀಳುತ್ತೆ. ಅಲ್ಲೇ 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 ಅಲ್ಲೇ. ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ, ಡೌಟ್ ಅಲ್ಲಿ ಇದೆ. ಹೌದಾ? ಓಕೆ ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಇವ್ರನ್ನ ಇಟ್ಟಿರಿ, ನೆಕ್ಸ್ಟ್ ಕನ್ಫರ್ಮ್ ಮಾಡ್ತೀವಿ. ಹಾ, ನೆಕ್ಸ್ಟ್. ಹಾ, ಆಪ್ಷನ್ ಆಪ್ಷನ್. ಮೇಬಿ. ಮೇಬಿ. ಓಕೆ, ಮೇಬಿ. ಮೇಬಿನ ಕನ್ಫರ್ಮಾ? ವೇಟಿಂಗಾ? ಹಾ, ವೇಟಿಂಗ್ ವೇಟಿಂಗ್ ವೇಟಿಂಗ್. ಹಾ, ವೇಟಿಂಗ್. ಮೋಸ್ಟ್ಲಿ ಇವರೇನಾ ಅಂತ. ಹೌದಾ? ಓಕೆ, ಕನ್ಫರ್ಮಾ? ಇನ್ನೂ ಇಬ್ಬರಿದ್ದಾರೆ. ತೆಗೆದು ನೋಡ್ಬೋದು. ಐ ಮೀನ್ ಇಲ್ಲಪ್ಪ ಇಲ್ಲಪ್ಪ, ಇವರಾ? ಇವ್ರು ಅವ್ರ ತರನೇ ಇದಾರಲ್ಲ. ಹೌದಾ? ಹೌದು. ಓಕೆ, ಇನ್ನೂ ಇಬ್ಬರಿದ್ದಾರೆ. ಇವರಲ್ಲ. ನೆಕ್ಸ್ಟು ಇವರು ಇರ್ಬೋದು, ಬಟ್ ಡೌಟ್. ಕೊನೆ ಎರಡು ಆಪ್ಷನ್ನ ಕೊಡ್ತೀವಿ. ಆಲ್ರೆಡಿ ನೋಡಿದ್ದೀರಾ? ಇನ್ನೊಂದ್ಸಲ ನೋಡಿ. ಇಲ್ಲ, ಇವರಲ್ಲ. ಅವರಲ್ವಾ? ಯಾರಾದ್ರೂ ಒಬ್ರನ್ನ ಚೂಸ್ ಮಾಡ್ಲೇಬೇಕು. ನೀವು ಹೀರೋಯಿನ್ ಇಲ್ಲೇ ಇದ್ದಾರೆ. ಮೋಸ್ಟ್ಲಿ ಇವರೇ ಇರ್ಬೋದು. ಹೌದಾ? ಹಾ. ಸೊ ನೀವು ಯಾರೋ ಒಬ್ರನ್ನ ಚೂಸ್ ಮಾಡಿದ್ದೀರಾ, ಓಕೆ. ಅವರನ್ನೇ ಹೀರೋಯಿನ್ ಅಂತ ಕೂಡ ಕರೆದಿದ್ದೀರಾ. ಅವರು ಹೀರೋಯಿನ್ ಆದರೆ ಈಗ ನಿಮ್ಮ ಮುಂದೆ ನಿಂತಿರೋರು ಯಾರು? ತೆಗಿಬೋದಾ? ತೆಗೀರಿ ತೆಗೀರಿ ತೆಗೀರಿ. ಇವ್ರ ಸಿನಿಮಾ ಹೀರೋ, ನಮ್ಮ ಸಿನಿಮಾ ಹೀರೋನಲ್ಲ. ನಿಮ್ಮ ಜೀವನದ ಹೀರೋಯಿನ್. ಕವಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕ್ಚುಲಿ ಏನ್ ಗೊತ್ತಾ, ನೀವು ಫಸ್ಟ್ ಟಚ್ ಮಾಡ್ಬಿಟ್ಟು ನಾನು ಕೇಳ್ದೆ ಅಂತ ಮನೇಲಿ, ನಾನೆಲ್ಲ ಬರಲ್ಲ, ಮಗು ಇದೆ. ಅದು ಹೇಗಿತ್ತು ಸರ್ಪ್ರೈಸ್? ನೈಸ್ ಸರ್ಪ್ರೈಸ್ ಆಯ್ತು. ಆಯ್ತಲ್ಲ? ಸದ್ಯ ಏನು ಮಾತಾಡ್ಲಿಲ್ವಲ್ಲ ಎಕ್ಸ್ಟ್ರಾ ಅಂತ ನನಗೆ ಜೀವ ಉಳಿತು ಅಷ್ಟೇ. ಮಾತಾಡೋಣ, ಮಾತನ್ನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಎಲ್ಲ ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿತಾ ಅವರೇ, ನೀವು ಅಕ್ಷಿತಾ ಅವರೇ, ನೀವು ಇಲ್ಲೇ ಇರಿ. ಗಂಡಸ್ರಂಗದೆ ಕೈ ಎಂದಲ್ಲ ಯಾರು ಅಂತ ಹೇಳಿಲಿ ಇಷ್ಟು ಜನದಲ್ಲಿ. ಗಂಡಸ್ರಂಗದೆ ಎಂದಲ್ಲ ಯಾರ ಕೈ ಹೇಳೋ? ನೀವೇನಾ? ಗಂಡಸ್ನಂಗೆ ನಿಂತಿರೋದು ಯಾರು? ಗಂಡಸ್ನಂಗೆ ಗೂಳಿಯಂಗೆ ನಿಂತಿರೋದು ಯಾರು? ನಮ್ಮ ಪೀಕೆ ಈಗ ಬಂದ್ರು ಕೂದಿ ಕಾಯಿಸ್ತಾಳೆ. ತುಂಬಾ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಹೇಳಿ. ಅದು ಕೋಲಿ ಗಂಡಸ್ನಂಗೆ ಅವಳು ಅಂದ್ಬಿಟ್ಟಲ್ಲಣ್ಣ. ಅಲ್ಲ, ನಾನು ನಿಮ್ಮನ್ನ ಮಂಜುನ ನಿಲ್ಸ್ಬಿಟ್ಟಿದ್ದಾರೆ ಮಧ್ಯಕ್ಕೆ ಅನ್ಕೊಂಡೆ. ನಮ್ದು ಅವ್ರ ಕೈಗಿಂತ ಚೆನ್ನಾಗವೆ, ನೀವು ನಮ್ಮನೇ ಹೀರೋಯಿನ್. ಅಲ್ಲ, ನಾನು ಇಲ್ಲ ಕನ್ಫ್ಯೂಸ್ ಮಾಡೋಣ ಅಂತ ಮೆಲ್ಲ ಹಿಂಗ್ ಅಂದೆ. ಸೊ ಅವ್ರು ಅನ್ಕೊಂಡ್ರು ಲ್ಯಾಗ್ ಏನೋ ಬಂದು ಹಿಂಗ್ ಅಂದಿದ್ದಾನೆ ಅಂತ. ಆಕ್ಚುಲಿ ಹುಡುಗಿರ ಹಂಗ ಅನ್ನಲ್ಲ, ಅದಕ್ಕೆ ಹುಡುಗರು ಮಾಡ್ತಾರೆ. ಓಕೆ
ಓಕೆ, ಮೊದಲನೇದಾಗಿ ಹೀರೋಯಿನ್ಸ್ ನ ಮಾತಾಡ್ಸೋಣ. ಅಕ್ಷಿತಾ, ನಮಿಕಾ, ವೆಲ್ಕಮ್ ಟು ದ ಶೋ. ಸ್ವಾಗತ ಸುಸ್ವಾಗತ ನಿಮ್ಗೆ. ಫ್ಲರ್ಟ್ ಸಿನಿಮಾದಲ್ಲಿ ನೀವಿಬ್ರು ಅಭಿನಯಿಸಿದ್ರ, ಹೇಗಿತ್ತು ಅನುಭವ? ತುಂಬಾ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ನಾನು ಇಲ್ಲಿ ತನಕ ಮಾಡದೇ ಇರುವಂತಹ ಒಂದು ಪಾತ್ರ ಮಾಡಿದ್ದೇನೆ ಮೂವಿಯಲ್ಲಿ. ಚಂದನ್ ಪರ್ಫಾರ್ಮ್ ಮಾಡುವಾಗ ಪ್ರತಿ ಸಲ ಹೇಳೋರು, ಇಲ್ಲ ಇನ್ನೊಂಚೂರ್ ಅಂಡರ್ ಪ್ಲೇ ಮಾಡಿ. ಸೊ ಒಂಥರ ಒಂದು ಹೊಸ ಕಲಿಯುವ ಒಂದು ಅವಕಾಶ ಸಿಕ್ಕಿತು. ಇನ್ನು ಐ ಥಿಂಕ್ ಕವಿತಾ ಪಾಪ ನನ್ಗೆ ಇವಾಗ್ಲೂ ನೆನಪಿದೆ, ನಾವು ಶೂಟ್ ಮಾಡ್ತಾ ಇರೋ ಟೈಮಲ್ಲಿ ಶಿ ವಾಸ್ ಪ್ರೆಗ್ನೆಂಟ್ ಅಂಡ್ ದೆರ್ ಆರ್ ಫ್ಯೂ ಟೈಮ್ಸ್ ಅವ್ರು ನನ್ನನ್ನು ಡ್ರಾಪ್ ಮಾಡಿ ಪಿಕಪ್ ಮಾಡ್ಲಿಕ್ಕೂ ಬಂದಿದ್ರು. ನನ್ಗೇನೆ ಭಯ ಆಗೋದು, ಅಯ್ಯೋ ಮುಂದೆ ಹಂಪಿದೆ ಇವ್ರು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹಾ ನಿಮಿಕಾ ಅಂತ ಮಾತಾಡ್ತಿದ್ರು. ಸೊ ಶಿ ಇಸ್ ಬೀನ್ ರಿಯಲಿ ದೇರ್ ವಿತ್ ದ ಟೀಮ್. ಸೊ ಥ್ಯಾಂಕ್ ಯು ಕವಿತಾ, ದಟ್ ವಾಸ್ ರಿಯಲಿ ನೈಸ್ ಆಫ್ ಯು. ವೆರಿ ನೈಸ್. ಓಕೆ, ಅಕ್ಷಿತಾ ಅವರೇ, ನಿಮ್ಮ ಮಾತುಗಳು. ಎಂಟೈರ್ ಸಿನಿಮಾ ನಾನು ವಿಕ್ಟಿಮ್ ಆಗಿ ಕಾಣಿಸ್ಕೋತೀನಿ. ಹಾಗೆ ಫಸ್ಟ್ ಟೈಮ್ ನಾನು ಒಬ್ಬರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ಎಲ್ಲ ಪ್ರೊಡ್ಯೂಸು ಮಾಡಿ ನೋಡಿರೋದಂದರೆ ಅದು ಚಂದು ಮಲ್ಟಿ ಟ್ಯಾಲೆಂಟೆಡ್ ಅಂತಲೇ ಹೇಳ್ಬೋದು. ನಮ್ಮ ಪೂರ್ತಿ ಸಿನಿಮಾದಲ್ಲಿ ಚಂದು ಅವರು ಬರೀ ಫ್ಲರ್ಟ್ ಮಾಡಿಲ್ಲ, ಮಿಕ್ಸ್ಡ್ ಇಮೋಷನ್ಸ್ ತೋರಿಸಿದ್ದಾರೆ. ಸೊ ನಾವು ಕನ್ನಡಿಗರಾಗಿ ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಹೌ ಸ್ವೀಟ್, ಥ್ಯಾಂಕ್ ಯು. ಹಾಗೆ ಈಗ ನಮ್ಮ ನಿರ್ಮಾಪಕರು ವೇದಿಕೆ ಮೇಲೆ ಇದ್ದಾರೆ, ಕವಿತಾ ಚಂದನ್ ಅವರು. ಅವ್ರನ್ನ ಮಾತಾಡಿಸ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ನಿರ್ಮಾಪಕರಾಗಿ ಒಂದು ಒಳ್ಳೆಯ ಸಿನಿಮಾವನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದೀರಾ. ಕವಿತಾ ಅವರೇ, ಹೇಗಿತ್ತು ಅನುಭವ ನಿಮಗೆ? ನನಗೆ ಆಬ್ವಿಯಸ್ಲಿ ಇದು ಮೊದಲನೇ ಅನುಭವ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಾನು ಪ್ರೊಡ್ಯೂಸರ್ ಅಂತ ನನಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಒಂಥರ ಅನ್ಸುತ್ತೆ, ಬಿಕಾಸ್ ಎಲ್ಲ ಕೆಲಸ ಹೀಸ್ ಡನ್ ಇಟ್. ಆ್ಯಂಡ್ ಆಲ್ರೆಡಿ ಒಂದು ಪ್ರೊಡಕ್ಷನ್ ಆಗಿದೆ, ಎರಡನೇದಿದು. ನಾನು ಆಬ್ವಿಯಸ್ಲಿ ಆ್ಯಸ್ ಅ ವೈಫ್ ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಎಲ್ಲ ರೀತಿ ಎಷ್ಟು ಪಾಸಿಬಲ್ ಆಗಿತ್ತೋ ನಾನು ಮಾಡಿದ್ದೀನಿ. ಐ ಹೋಪ್ ದಟ್ ವಾಸ್ ಇಟ್. ಕವಿತಾ ಅವ್ರನ್ನ ಒಂದು ಮಾತು ಕೇಳಬೇಕು. ಚಂದನ್ ಅವರು ಅಷ್ಟು ಹೆಣ್ಣು ಮಕ್ಕಳು, ಈ ಮುದ್ದಾದ ಹೆಣ್ಮಕ್ಳು, ಇವರೆಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಹೇಗೆ ಅನ್ನಿಸ್ತು ನಿಮಗೆ? ಒಬ್ಬ ಹೆಂಡತಿಯಾಗಿ, ನಿರ್ಮಾಪಕರಾಗಿ ಬಿಟ್ಬಿಟ್ಟಿದೀವಿ, ಒಬ್ಬ ಹೆಂಡತಿಯಾಗಿ ಗಂಡ ಅಷ್ಟು ಜನರ ಜೊತೆ ಫ್ಲರ್ಟ್ ಮಾಡೋದನ್ನ ನೋಡೋದಕ್ಕೆ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಪುಣ್ಯ ಮಾಡಿದ್ವಿ ಸ್ಟೇಜ್ ಮೇಲೆ ಅಟ್ಲೀಸ್ಟ್. ಓಕೆ, ಯು ಎಂಜಾಯ್ಡ್ ಹಿಸ್ ಪರ್ಫಾರ್ಮೆನ್ಸಸ್? ಹಾಂ, ಐ ಎಂಜಾಯ್ ಹಿಸ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಅದು ಪರ್ಫಾರ್ಮೆನ್ಸ್ ಥರ ನೋಡ್ತೀನಿ ಹೊರತಾಗಿ ಅಂತೆಲ್ಲ ಮಾಡೋಕೆ ಹೋಗೋದು. ಯಾ, ಸೊ ಆ ಒಂದು ಫ್ರೀಡಮ್ ಆಬ್ವಿಯಸ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಇನ್ನೊಬ್ಬ ಆ್ಯಕ್ಟರ್ಗೆ ಕೊಡಲೇಬೇಕಾಗತ್ತೆ. ಡೈರೆಕ್ಷನ್ ಅನ್ನೋದು ಎಷ್ಟು ಭಾರ ಅಂತ ಅನ್ನಿಸ್ತು, ಅಂದರೆ ಎಷ್ಟು ಕಷ್ಟ ಆಯಿತು ನಿಮಗೆ? ಇಲ್ಲ, ನಾನು ತುಂಬಾ ಎಂಜಾಯ್ ಮಾಡಿದೆ. ತುಂಬಾ ಮಿಸ್ಟೇಕ್ಸ್ ಆಗ್ತಿತ್ತು, ತುಂಬಾ ಕರೆಕ್ಷನ್ ಮಾಡ್ಕೊಳ್ತಿದ್ವಿ. ಆ್ಯಂಡ್ ರೈಟ್ ಫ್ರಮ್ ಸ್ಕ್ರ್ಯಾಚ್, ಬಿಗಿನಿಂಗಿಂದ ರೈಟಿಂಗ್, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲಾನು ಮಾಡಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ಇತ್ತು, ಈ ಥರ ಬರುತ್ತೆ ಸಿನಿಮಾ ಅಂತ. ಬಟ್ ಎಲ್ಲರ ಸಹಕಾರ ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳಿರ್ಬೋದು, ನಮ್ಮ ಹೀರೋಯಿನ್ಗಳು, ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ತುಂಬ ಚೆನ್ನಾಗಿ, ಅಂದರೆ ಒಬ್ಬೊಬ್ಬರು ಒಂದೊಂದು ಪಿಲ್ಲರ್ ಥರ ನಿಂತು ಈ ಒಂದು ಸಿನಿಮಾನ ಬಿಲ್ಡಿಂಗ್ನ ಮಾಡಿದ್ದಾರೆ. ಓವರ್ ಆಲ್ ಟೀಮ್ ಎಫರ್ಟ್ಸ್ ಸಖತ್ತಾಗಿದೆ. ಇಷ್ಟು ಚೆನ್ನಾಗಿರೋ ಟೀಮ್ ಇರಬೇಕಾದ್ರೆ ನನಗೆ ಡೈರೆಕ್ಷನಲ್ಲಿ ತುಂಬ ಈಸಿ ಅನಿಸಿದ್ದೇನೆಂದರೆ, ಶೂಟಿಂಗ್ ತುಂಬ ಈಸಿ ಅನ್ನಿಸ್ತು. ಬಟ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಿನಿಮಾನ ಒಂದು ಶೇಪಿಗೆ ತರಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ಸ್ವಲ್ಪ ಪ್ರೆಷರ್, ಆಮೇಲೆ ಟೆನ್ಷನ್, ಅದನ್ನು ರಿಲೀಫ್ ಮಾಡಿದ್ದು ಒನ್ ಆ್ಯಂಡ್ ಓನ್ಲಿ ನಮ್ಮ ಬಿಗ್ ಬ್ರದರ್ ಕಿಚ್ಚ ಬಾಸ್. ಸುದೀಪ್ ಸರ್ ಇಂದ ಒಂದು ಸಾಂಗ್ ಇಂದ ಶುರುವಾಗಿದ್ದು ನಮ್ಮ ಸಿನಿಮಾಗೆ ಅವರ ಕೊಡುಗೆ. ಇವತ್ತು ದೊಡ್ಡಣ್ಣನ ಥರ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಟ್ರೈಲರ್ ರಿಲೀಸಿಂದ ಹಿಡಿದು ಒಂದು ಸಿನಿಮಾನ ಫೈನಲ್ ಎಡಿಟ್ ಅವರೇ ಮಾಡಿರೋದು, ಲೈಕ್ ಫೈನಲ್ ಶೇಪಿಗೆ ತಂದಿರೋದೇ ಸುದೀಪ್ ಸರ್. ಎಸ್, ಅವರ ಎಕ್ಸ್ಪೀರಿಯನ್ಸ್, ಅವರ ಜಾಣತನ ಎಲ್ಲ ಸಿನಿಮಾಲಿ ಕಾಣ್ತೀರಾ. ಸೊ ಇಷ್ಟು ಸಪೋರ್ಟ್ ಇರಬೇಕಾದ್ರೆ ಎಲ್ಲಿಂದ ಪ್ರೆಷರ್ ಫೀಲ್ ಆಗುತ್ತೆ, ಎಲ್ಲಿಂದ ಟೆನ್ಷನ್ ಫೀಲ್ ಆಗುತ್ತೆ ಹೇಳಿ? ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನೂ ಕಾನ್ವರ್ಸೇಷನ್ ನ ಮುಂದುವರ್ಸೋಣ ಅಂತ ಹೇಳ್ತಾ ನಮ್ಮ ಮುದ್ದಾದ ಬೆಡಗಿಯರು ಇಲ್ಲೇ ಕೂತಿರಿ. ನೀವಿಬ್ರು ಇಲ್ಲೇ ಕೂತಿರೋ ಅಷ್ಟರಲ್ಲಿ ಇವರಿಬ್ಬರ ಜೊತೆ ಒಂದ್ ಸ್ವಲ್ಪ ಮಾತುಕತೆ ಇದೆ, ಅದನ್ನು ಮುಗಿಸ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಚಂದನ್ ಅವರೇ, ನಾನು ನಿಮ್ಗೆ 5 ರೋಸಸ್ ಅನ್ನ ಕೊಡ್ತಾ ಇದ್ದೀನಿ. ನೀವು ಕವಿತಾ ಅವ್ರಿಗೆ ಇದನ್ನ ಕೊಡಬೇಕು. ಆದರೆ ಪ್ರತಿ ರೋಸ್ ಕೊಡ್ಬೇಕಾದ್ರೂ ಕವಿತಾ ಅವ್ರನ್ನ ನೀವು ಯಾಕೆ ಅಷ್ಟು ಇಷ್ಟಪಡ್ತೀರಾ, ಯಾವ ಒಂದು ವಿಷಯಕ್ಕೆ ಕವಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅಂತ ಒಂದೊಂದು ರೋಸಸ್ ಕೊಡ್ಬೇಕಾದ್ರೂ ಹೇಳ್ಬಿಟ್ಟು ಕೊಡ್ತಾ ಹೋಗ್ಬೇಕು. ಮೊದಲನೇ ಕಾರಣ ಕನ್ನಡದವಳು ಅಂತ. ನಮ್ಮ ಗೌಡ್ರ ಹುಡುಗಿ ಅಂತ.
ಮೂರನೇ ಕಾರಣ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಅಂತ. ನನ್ನ ಜೀವ 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 ಗೆಳೆಯ ಕಣೋ. ನಾಲ್ಕನೇ ಕಾರಣ, ನಾ ಮದುವೆ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಸ್ಲಿಮ್ ಆಗಿದ್ರು, ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ. ಆದ್ರೂ ಇವರ ಚಾರ್ಮು, ಇವರ ಕ್ಯೂಟ್ನೆಸ್ಸು, ನಗು, ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಕಣ್ಣ ಮುಚ್ಚೆ ಕಾವಲು, ಮುನಿಸು ಕೊಯ್ದಾನನು. ಐದನೇ ಕಾರಣ, ಒಂದು ಮುದ್ದಾದ ಗಂಡು ಮಗುಗೆ ಜನ್ಮ ಕೊಟ್ಟಿದ್ದಕ್ಕೆ. ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತಾ ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ನಾ ನಡೆಯುವ ದಾರಿ ನೀನಾಗಿರು. ದಿಸ್ ಇಸ್ ರಿಯಲಿ ಕ್ಯೂಟ್. ಮೊದಲನೇ ಸಲನಾ ಇದು ವೇದಿಕೆ ಮೇಲೆ? ಹೌದೌದು ಅಲ್ವಾ? ಇಡೀ ಜೀವನದಲ್ಲೇನೆ ಮೊದಲನೇ ಸರ್. ದಿಸ್ ಇಸ್ ರಿಯಲಿ ಕ್ಯೂಟ್. ನಿಜವಾಗ್ಲೂ ಅಲ್ಲಿ ಕೂತು ನೋಡ್ತಿರ್ಬೇಕಾದ್ರೆ ಒಂದು ಮುದ್ದಾದ ಜೋಡಿ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ, ಅದೇ ಈ ಥರ ಒಂದು ಮೊಮೆಂಟ್ಗಳು ನಾವು ರಿಯಲ್ ಲೈಫಲ್ಲಿ ಸ್ವಲ್ಪ ಕಷ್ಟ, ಒಬ್ರಿಗೊಬ್ರು ಏನೇ ಮನಸ್ಸಲ್ಲಿದ್ರು ಹೇಳ್ಕೊಳ್ಳೋಕ್ಕೆ ಕಷ್ಟ. ಆದರೆ ಈ ವೇದಿಕೆ ಮೇಲೆ ನಿಮ್ಮಿಬ್ಬರ ಮನಸ್ಸಿನ ಭಾವನೆಗಳನ್ನ ಜೊತೆ ಹಂಚ್ಕೊಂಡಿದ್ದೀರಾ. ಖುಷಿ ಆಯ್ತಾ? ಮೊದಲನೇದಾಗಿ ಕವಿತಂಗೆ ಕೇಳ್ತೀನಿ. ಕವಿತಾ, ಖುಷಿ ಆಯ್ತಾ? ರೊಮ್ಯಾನ್ಸ್ ಸ್ವಲ್ಪ ಬಂತಾ? ಬಂತು. ಸೊ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ಈ ಥರ ರೋಸಸ್ ನಾನು ಬೇಡ್ಕೊಂಡು ಈಸ್ಕೋಬೇಕು ಅವ್ರ ಹತ್ರ. ಪ್ಲೀಸ್ ನಂಗೆ ರೋಸ್ ಕೊಡಿ, ಐ ಆಮ್ ಯೋರ್ ವೈಫ್ ಅಂತ. ಪ್ರಪೋಸೇ ಮಾಡಿಲ್ಲ ನನಗೆ. ಅಲ್ಲ, ಮದುವೆ ಆಗುವನ್ನೋದೇ ಪ್ರಪೋಸಲ್ ಅಲ್ವಾ? ಕರೆಕ್ಟ್. ಹೌದು, ಡೈರೆಕ್ಟ್ ಪ್ರಪೋಸಲ್ ಅದು ಫಾರ್ ಲೈಫ್ ಟೈಮ್. ಓಕೆ, ಸೊ ಹೇಗಿತ್ತು ಅನುಭವ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಕವಿತಾ? ನನಗೆ ತುಂಬ ಖುಷಿ ಆಯಿತು. ನನ್ನ ಮೇಜರ್ ಎಕ್ಸೈಟ್ಮೆಂಟ್ ಬಂದು ಚಂದನ್ ಹೇಗೆ ಸರ್ಪ್ರೈಸ್ ಮಾಡೋದು ಅಂತ. ಸೊ ಬಟ್ ಥ್ಯಾಂಕ್ಫುಲಿ ಈ ಪ್ರೋಗ್ರಾಮಿಂದ ದೇರ್ ವಾಸ್ ಒನ್ ಸರ್ಪ್ರೈಸ್ ಐ ಕ್ಯಾನ್ ಸಿ. ನೋಡಿ, ನಾವು ಸರ್ಪ್ರೈಸ್ ಮಾಡಿದ್ದೀವಿ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ಬರಿಗೂ. ನಿಮಗೋಸ್ಕರ ನಾವು ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಕಡೆಯಿಂದ ಒಂದು ಉಡುಗೊರೆ ಇದೆ. ದಯವಿಟ್ಟು ಉಡುಗೊರೆಯನ್ನು ತಗೊಂಡು ಬನ್ನಿ.